ಅವರು ಮಗಳ ಮನೆಗೆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಫಂಕ್ಷನ್ ಮುಗಿಸಿ ವಾಪಸ್ ಬರ್ತಿದ್ದ ವೇಳೆ ರಸ್ತೆಯಲ್ಲಿ ಯಮರಾಯ ಕಾದು ಕೂತಿದ್ದ. ಆಟೋ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಡುವೆ ಭೀಕರ ಅಪಘಾತ ನಡೆದೇ ಹೋಯಿತು. ಹೋಗಿದ್ದು ಮಗಳ ಮನೆಗೆ, ಸೇರಿದ್ದು ಸ್ಮಶಾನಕ್ಕೆ. ನೆಲಮಂಗಲ ಭೀಕರ ರಸ್ತೆ ಅಪಘಾತಕ್ಕೆ 3 ಬಲಿ. ಸಂಬಂಧಿಯೊಬ್ಬರ ಹೆಣ್ಣು ಮಗಳ ಆರತಿ ಕಾರ್ಯಕ್ರಮವೊಂದಕ್ಕೆ ನಂಟರು ಬಂದಿದ್ರು. ಕಾರ್ಯಕ್ರಮವನ್ನ ಮುಗಿಸಿ ನೆಲಮಂಗಲಕ್ಕೆ ಆಟೋದಲ್ಲಿ ವಾಪಸ್ ಬರುವ ಮಾರ್ಗದಲ್ಲಿ ಬೆಂಗಳೂರಿನಿಂದ ಹೊರನಾಡಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ಗಂಭೀರ ಅಪಘಾತ ಸಂಭವಿಸಿದೆ. ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ 50ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣವನ್ನ ಬೆಳೆಸುತ್ತಿದ್ರು. ಬಸ್ಸಿನಲ್ಲಿದ್ದವರ ಪೈಕಿ ಯಾರಿಗೂ ಹಾನಿಯಾಗಿಲ್ಲ. ಶ್ರೀನಿವಾಸ್ ಮತ್ತು ಅವನ ಸಂಬಂಧಿಕರು ನೆಲಮಂಗಲದ ಕಡೆ ಬರಬೇಕಾದ್ರೆ ಕೆಎಸ್ಆರ್ಟಿಸಿ ಬಂದು ಅತಿ ವೇಗವಾಗಿ ಮತ್ತು ಅಜಾಗರೂಕತೆಯಿಂದ ಬಂದು ಡಿಕ್ಕಿ ಮಾಡಿ ಸ್ಥಳದಲ್ಲಿ ಇಬ್ಬರು ಮೃತಪಟ್ಟಿರ್ತಾರೆ. ಇಬ್ಬರು ಮಕ್ಕಳು ಇಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ಮತ್ತು ಒಬ್ಬರು ಗಾಯಾಳಿಗೆ ಅತಿ ಒಂದು ಗಂಭೀರವಾದಂಥ ಗಾಯ ಆಗೈತೆ. ಮತ್ತು ಇನ್ನೊಬ್ಬರಿಗೆ ಚಿಕಿತ್ಸೆ ನಡೀತದೆ. ಒಟ್ಟು 6 ಜನಕ್ಕೆ ತುಂಬ ರೀತಿ ಪೆಟ್ಟು ಬಿದ್ದಿರ್ತದೆ. ಇನ್ನು ಅಪಘಾತದಿಂದ ಕಿಲೋಮೀಟರ್ ದೂರದವರೆಗೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಘಟನೆ ಬಳಿಕ ನೆಲಮಂಗಲ ಸಂಚಾರಿ ಪೊಲೀಸರು ಟೋಲ್ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಕೂಡಲೇ ಗಾಯಾಳುಗಳನ್ನ ನಗರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಕ್ರೇನ್ ಮೂಲಕ ಆಟೋ ಮತ್ತು ಬಸ್ ಅನ್ನ ತೆರವುಗೊಳಿಸಿ ವಾಹನ ದಟ್ಟಣೆಯನ್ನ ನಿಯಂತ್ರಣ ಮಾಡಿದ್ದಾರೆ. ಈ ಸಂಬಂಧ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಮೂರ್ತಿ ವೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.